ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಸೊ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಮಕ್ಕಳು ಕೂಡ ಚೆನ್ನಾಗಿದ್ದಾರೆ. ನನಗೆ ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಮಾಡೋಕ್ಕೆ ಆಗ್ತಿಲ್ಲ. ನಿಮಗೆ ಗೊತ್ತಿರುತ್ತೆ, ಇಬ್ಬರು ಮಕ್ಕಳು ಇರೋದ್ರಿಂದ ಎಷ್ಟು ಬ್ಯುಸಿ ಇರ್ತೀನಿ ಅಂತೇಳಿ. ಸೊ ಆದ್ದರಿಂದ ಇವತ್ತೊಂದು ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಬೌಟ್ ನನ್ನ ಒಂದು PCOS ಜರ್ನಿ ಬಗ್ಗೆ. ನಾನು ಏನೆಲ್ಲ ಸಫರ್ ಮಾಡಿದೆ PCOS ಆದಾಗ. ನನಗೆ ಮಕ್ಕಳಾಗೋದಕ್ಕೆ ಕಷ್ಟ ಆಯಿತಾ? ಕೆಲವರು ಹೇಳ್ತಾರೆ PCOS ಇದ್ದರೆ PCOD ಇದ್ದರೆ ಮಕ್ಕಳಾಗೋದಿಲ್ಲ ಅಂತೇಳಿ. ಇದು ನಿಜನಾ? ಸೊ ಇವೆಲ್ಲ ವಿಷಯನ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. ಹೋಪ್ ನಿಮಗೆ ಈ ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನೀವು PCOS ಆ್ಯಂಡ್ PCOD ಬಗ್ಗೆ ಹೇಳೋದಾದರೆ, PCOS ಬೇರೆ, PCOD ಬೇರೆ. PCOS ಅಂದರೆ ಅದು ಸಿಂಡ್ರೋಮು, PCOD ಅಂದರೆ ಡಿಸೀಸ್. ನಮಗೆ ಇದು ಖಂಡಿತ ಡಿಸೀಸ್ ಅಲ್ಲ, ಯಾಕಂದರೆ ಇದು ಕಾಯಿಲೆನೇ ಅಲ್ಲ. ಇದು ನಮಗೆ ಲೈಫ್ ಸ್ಟೈಲಿಂದ ಬರೋ ಅಂಥದ್ದು ಅಷ್ಟೇ. ನಾನು ಮೊದಲನೇದಾಗಿ ಈ PCOS ಅಂತ ಯಾಕೆ ಹೇಳ್ತಾರೆ ಅಂತ ಹೇಳ್ತೀನಿ. ನಮಗೆ 2 ಓವರಿಗಳಿರುತ್ತೆ. 2 ಓವರಿಗಳಲ್ಲಿ ನಮಗೆ ಎವರಿ ಮಂತ್ ಕೂಡ ಎಗ್ ರಿಲೀಸ್ ಆಗ್ತಿರುತ್ತೆ. ಅಂದರೆ ಫಾಲಿಕಲ್ಸಿಂದ ಎಗ್ ರಿಲೀಸ್ ಆಗ್ತಿರುತ್ತೆ. ಸೊ ಆ ಫಾಲಿಕಲ್ ಮೇಲೆ ಒಂದು ನೀರಿನ ಪದರ ಬಂದು ಕ್ಲೋಸ್ ಆಗೋಗಿರುತ್ತೆ, ಅಂದರೆ ನೀರಿನ ಗುಳ್ಳೆಗಳು ಬಂದಿರುತ್ತೆ. ಸೊ ಇದನ್ನೇ ನಾವು PCOS ಅಥವಾ PCOD ಅಂತ ಹೇಳ್ತಾರೆ. ಇನ್ನು PCOS ಯಾಕೆ ಬರುತ್ತೆ ಅಂತಂದರೆ, ನಿಮ್ಮ ಒಂದು ಲೈಫ್ ಸ್ಟೈಲ್ ಚೆನ್ನಾಗಿಲ್ಲ ಅಂತಂದರೆ, ನೀವು ಅಂದರೆ ಜಂಕ್ ಫುಡ್ ತಿನ್ನೋದ್ರಿಂದ, ಅಥವಾ ನೀವು ತುಂಬಾ ಸ್ಟ್ರೆಸ್ ತಗೊಳ್ತಾ ಇರೋದ್ರಿಂದ, ಅಥವಾ ನೀವು ನಿಮ್ಮ ದೇಹದಲ್ಲಿ ತುಂಬಾ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಇದ್ದರೆ ನಿಮಗೆ ಈ PCOS ಬರುತ್ತೆ. ನಿಮಗೆ ಹೇಗೆ ಈ PCOS ನಿಮಗೆ ಹೇಗೆ ನೀವು ಇದರ ಲಕ್ಷಣಗಳೇನು, ಇದು ಹೇಗೆ ಕಂಡುಹಿಡಿಯಬಹುದು ಅಂತಂದರೆ, ಮೊದಲನೇದಾಗಿ ಇರ್ರೆಗ್ಯುಲರ್ ಪೀರಿಯಡ್ಸು. ನಿಮಗೆ ಆಗೋದೇ PCOS ಇದ್ದರೆ ನಿಮಗೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಖಂಡಿತ ಆಗುತ್ತೆ. ಮತ್ತು ಒಬೆಸಿಟಿ, ನೀವು ಹೆಚ್ಚಾಗಿ ವೆಯ್ಟ್ ಗೈನ್ ಆಗುವಂಥದ್ದು, ಮತ್ತು ಫೇಶಿಯಲ್ ಏರ್ಸ್ ಬರೋ ಅಂಥದ್ದು, ಮತ್ತು ಇಲ್ಲಿ ನಿಮಗೆ ಹೇರ್ಸ್ ಬರೋ ಅಂಥದ್ದು. ಸೊ ಈ ಥರ ಎಲ್ಲ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ. ಸೊ ಇದರಿಂದ ನೀವು ನಿಮಗೆ PCOD ಇದೆಯಾ ಅಥವಾ PCOS ಇದೆಯಾ ಅಂಥೇಳಿ ತಿಳ್ಕೊಳ್ಬೋದು. ಇನ್ನು ನನ್ನ PCOS ಜರ್ನಿ ಬಗ್ಗೆ ಹೇಳೋದಾದರೆ, ನನಗೆ PCOS ಸ್ಟಾರ್ಟ್ ಆಗಿದ್ದು ನನ್ನ ಫಸ್ಟ್ ಪೀರಿಯಡಿಂದನೇ, ಅಂದರೆ ಮೆಚ್ಯೂರ್ಡ್ ಆಗೋದಂತ ಏನು ಹೇಳ್ತಾರೆ. ಸೊ ಆವಾಗಿಂದನೇ ನನಗೆ PCOS ಸ್ಟಾರ್ಟ್ ಆಯಿತು. ನಾನು 8th ಇದ್ದಾಗ ನನಗೆ ಫಸ್ಟ್ ಪೀರಿಯಡ್ ಸ್ಟಾರ್ಟ್ ಆಗಿದ್ದು. ಸೊ ಆವಾಗಿಂದನೇ ಕಂಟಿನ್ಯೂಸ್ ಆಗಿ ನನಗೆ ಪೀರಿಯಡ್ಸ್ ಇರ್ರೆಗ್ಯುಲರ್ ಆಗೋಯಿತು. ನಾವು ತೋರಿಸ್ದೇ ಇರೋ ಹಾಸ್ಪಿಟಲ್ ಇಲ್ಲ, ನಾಟಿ ಔಷಧಿ ಇಲ್ಲ, ಕಟ್ಟದೇ ಇರೋ ದೇವ್ರಿಗೆ ಅರಕೆಗಳಿಲ್ಲ. ಸೊ ಈ ಥರ ತುಂಬಾ ಪ್ರಾಬ್ಲಮ್ಸ್ಗಳನ್ನ ಫೇಸ್ ಮಾಡಿದೆ ನಾನು. ನನಗೆ ಯಾವ ರೀತಿ ಆಗ್ತಿತ್ತು ಅಂತಂದರೆ, ನನಗೆ ಪೀರಿಯಡ್ಸ್ ಆಗಲಿಕ್ಕೂ ಟ್ಯಾಬ್ಲೆಟ್ ತೊಗೊಳ್ಬೇಕಾಗ್ತಿತ್ತು, ಮತ್ತು ನನಗೆ ಆ ಬ್ಲೀಡಿಂಗ್ ನಿಲ್ಲಬೇಕು ಅಂತಂದ್ರೂ ಟ್ಯಾಬ್ಲೆಟ್ಸೇ ತೊಗೊಳ್ಬೇಕಾಗ್ತಿತ್ತು. ನೀವು 15 ದಿವಸ ಅಲ್ಲ, 1 ತಿಂಗಳಾದರೂ ಸಹ ನನಗೆ ಹೆವಿ ಬ್ಲೀಡಿಂಗ್ ಆಗ್ತಿತ್ತು, ಮತ್ತು ಕ್ಲಾಟ್ಸ್ ಆಗ್ತಿತ್ತು ನನಗೆ ಬ್ಲೀಡಿಂಗು ಎವ್ರಿ ಟೈಮ್ ಅಷ್ಟೇ. ನನಗೆ ಪೀರಿಯಡ್ಸ್ ಏನಾದರೂ ನಾನು ಟ್ಯಾಬ್ಲೆಟ್ಸ್ ತೊಗೊಂಡು ಮತ್ತು ನನಗೆ ಪೀರಿಯಡ್ಸ್ ಸ್ಟಾರ್ಟ್ ಆದರೆ ನನಗೆ ಕ್ಲಾಟ್ಸೇ ಹೋಗ್ತಿತ್ತು. ಸೊ ತುಂಬಾ ಅನಿಮಿಕ್ ಆಗಿದೆ ಅಂತಲೇ ಹೇಳ್ಬೋದು ನಾನು. ಲಾಸ್ಟಿಗೆ ನಾವು ಎಲ್ಲ ಹಾಸ್ಪಿಟ್ಲ್ಗಳಲ್ಲೂ ತೋರಿಸಿದ್ವಿ, ಏನೂ ಇಲ್ಲ, ನಾರ್ಮಲ್. ಸ್ಕ್ಯಾನಿಂಗ್ ಮಾಡಿಸ್ಕೊಂಡ್ರೆ ನಾರ್ಮಲ್. ನನಗೆ ಒಂಥರ ಸ್ಕೂಲ್ಗೆ ಹೋಗೋದಕ್ಕೇ ನನಗೆ ಒಂಥರ ಹೆಸಿಟೇಟ್ ಆಗ್ತಿತ್ತು, ಯಾಕಂದರೆ ಅಷ್ಟು ಬ್ಲೀಡಿಂಗ್ ಇರ್ತಾಯಿತ್ತು. ನಮ್ಮ ತಾಯಿ ಸ್ಕೂಲ್ಗೆ ಬಂದು ನನ್ನನ್ನು ಕರ್ಕೊಂಡು ಹೋಗೋರು ಚೆಕಪ್ಗೆ ಅಂತ ಹೇಳಿ. ಸೊ ಎಲ್ಲ ಹಾಸ್ಪಿಟ್ಲಲ್ಲೂ ತೋರಿಸಿದ್ವಿ, ಸೇವಾ ಕ್ಷೇತ್ರದಲ್ಲಿ ತೋರಿಸಿದ್ದೀವಿ, ಕಿಮ್ಸಲ್ಲಿ ತೋರಿಸಿದ್ದೀವಿ, ಮತ್ತು ನಾಟಿ ಔಷಧಿ ಕೊಡಿಸಿದ್ದೀವಿ. ಇಂಥ ಔಷಧಿ ಅಂತ ಇಲ್ಲ, ಎಲ್ಲ ಥರ ಔಷಧಿಗಳು ಆಗಿದೆ. ಸೊ ಕೊನೆಗೆ ನನಗೆ ಕ್ಯೂರ್ ಆಗಿದ್ದು ಎಲ್ಲಿ ಅಂತಂತಂದರೆ, ಒಂದು ಚಿಕ್ಕ ಕ್ಲಿನಿಕಲ್ಲಿ, ತ್ಯಾಗರಾಜ ನಗರದಲ್ಲಿ ಒಂದು ಅಶ್ವಿನಿ ಕ್ಲಿನಿಕ್ ಅಂತ ಇದೆ. ಸೊ ಅಲ್ಲೂ ಹೋಗಿದ್ದೆ ನಾನು. ಅಲ್ಲಿ ಹೋದ್ಮೇಲೆ ನನಗೇನೋ ಬ್ಲಡ್ ಇಂಜೆಕ್ಷನ್ ಅಂತ ಹೇಳಿ ಹಾಕಿದ್ರು. ನನಗೆ ಆವಾಗ ಖಂಡಿತ ಗೊತ್ತಿಲ್ಲ PCOD ಅಂದ್ರೇನು, PCOS ಅಂದ್ರೇನು, ಇದು ಯಾಕೆ ಆಗ್ತಿದೆ ಏನು ಅಂತ ನನಗೆ ಆವಾಗಂತೂ ಖಂಡಿತ ಗೊತ್ತಿಲ್ಲ. ಆವಾಗ ನನಗೆ ಕ್ಲಿಯರ್ ಆಗೋಯಿತು. ಒಂದು 10 ಇಯರ್ಸ್ ಯಾವುದೇ ರೀತಿ ಪ್ರಾಬ್ಲಮ್ ಇರಲಿಲ್ಲ. ಈ ಪ್ರಾಬ್ಲಮ್ ಮತ್ತೆ ಯಾವಾಗ ಸ್ಟಾರ್ಟ್ ಆಯಿತು ಅಂತಂದರೆ, ನನ್ನ ಮದುವೆ ಆದಮೇಲೆ. ಸೊ ನನ್ನ ಮದುವೆ ಆದಮೇಲೆ ಮತ್ತೆ ಎಗೈನ್ ನನಗೆ ಈ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು. ಏನು ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ ನನಗೆ. ಆವಾಗಲೇ ಡಾಕ್ಟ್ರು ಅಂದರೆ ನನಗೆ ಸ್ವಲ್ಪ ಇದು ಬಂದಾಗ, ಬುದ್ಧಿ ಬಂದಾಗ ನಾನು ಅವ್ರನ್ನ ಕೇಳಿದ್ದೆ, ನನಗೆ ಮುಂದೆ ಏನಾದರೂ ಮಕ್ಕಳಾಗೋದಕ್ಕೆ ತೊಂದರೆ ಆಗುತ್ತಾ ಅಂತೇಳಿ. ಆಗಬಹುದು ಅಂತ ಹೇಳಿದರು. ಸೊ ಆ ಟೆನ್ಷನ್ ಎಲ್ಲ ತುಂಬಾ ಇತ್ತು. ಸೊ ನಂಗೆ ಮದುವೆ ಆದಮೇಲೆ ಕರೆಕ್ಟ್ ನಾನು ಮದುವೆ ಆಗಿದ್ದು 6 ಮಂತ್ಸ್ಗೆ ಮತ್ತೆ ನನಗೆ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು. ನಿಮಗೆ ಗೊತ್ತಿರುತ್ತೆ, 1 ಇಯರ್ ಆದಮೇಲೆ ಎಲ್ಲರೂ ಕೇಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಯಾಕೆ ಮಕ್ಕಳಾಗಿಲ್ಲ ಅಂತೇಳಿ. ಸೊ ನನಗೆ ಪೀರಿಯಡ್ಸ್ ಮತ್ತೆ ಇರ್ರೆಗ್ಯುಲರ್ ಆಗೋಯಿತು. ನಾನು ಮತ್ತೆ ಅದೇ ಡಾಕ್ಟ್ರ್ ಹತ್ರನೇ ಹೋದೆ. ಅದೇ ಡಾಕ್ಟ್ರ್ ಹತ್ರ ಹೋದಾಗ ಮತ್ತೆ ಅವ್ರು ಅದನ್ನೇ ಹೇಳಿದ್ದು, ನನಗೆ ನಿಮಗೆ PCOS ಆಗಿದೆ ಅಂತ ಹೇಳಿಬಿಟ್ಟು. ಸೊ ಏನು ಮಾಡಬೇಕು ಅಂದಾಗ ಮತ್ತೆ ಕೆಲವೊಂದು ಟ್ಯಾಬ್ಲೆಟ್ಸ್ಗಳು ಕೊಟ್ಟರು. ಅವ್ರು ಹೇಳಿದ್ದು ಒಂದೇ ಮಾತು, ನಾವು ಎಷ್ಟೇ ಟ್ರೀಟ್ಮೆಂಟ್ ಕೊಟ್ಟರು ನಿಮ್ಮ ಒಂದು ಲೈಫ್ ಸ್ಟೈಲಲ್ಲಿ ನೀವು ಬದಲಾವಣೆ ಮಾಡ್ಕೊಳ್ಬೇಕಾಗತ್ತೆ. ನೀವು ಎವ್ರಿ
ಡೇ ನೀವು ವಾಕ್ ಮಾಡಬೇಕಾಗತ್ತೆ, ಒಂದು ಬ್ಯಾಲೆನ್ಸ್ಡ್ ಫುಡ್ ತೊಗೊಳ್ಬೇಕಾಗತ್ತೆ ಅಂತ ಹೇಳಿದರು ನನಗೆ. ಸರಿ ಆಯಿತು, ಓಕೆ ಅಂತ ಹೇಳಿಬಿಟ್ಟು ನಾನು ಕೂಡ ಅದನ್ನು ಹಾಗೆ ಇದು ಮಾಡ್ತಿದ್ದೆ. ಅವ್ರು ಹೇಳಿದ ರೀತಿಯೇ ನಡ್ಕೊಂಡು ಹೋಗ್ತಿದ್ದೆ. ಬ್ಯಾಲೆನ್ಸ್ಡಾಗಿ ಎಲ್ಲ ರೀತಿ ಫುಡ್ಗಳನ್ನ ತೊಗೊಳ್ತಿದ್ದೆ. ಅಂದರೆ ನಮಗೆ ಆವಾಗ ಒಂಥರ ಬಡತನ, ಇಂಥ ಫ್ರೂಟ್ಸೇ ತಿನ್ನಬೇಕು, ಹಿಂಗೆ ವೆಜಿಟೇಬಲ್ಸ್ ತಿನ್ನಬೇಕು ಅಂತ ಎಲ್ಲ ಏನೂ ಇಲ್ಲ. ಯಾಕಂದರೆ ತಿನ್ನೋ ಅನ್ನಕ್ಕೇ ಕಷ್ಟ ಇತ್ತು ಆವಾಗ. ಸೊ ಆದ್ದರಿಂದ ಪರ್ಟಿಕ್ಯುಲರಾಗಿ ಫುಡ್ ತೊಗೋಬೇಕು, ಪರ್ಟಿಕ್ಯುಲರಾಗಿ ಓಟ್ಸ್ ತಿನ್ನಬೇಕು, ವೆಯ್ಟ್ ಕಂಟ್ರೋಲ್ ಮಾಡಬೇಕು. ಸೊ ಈ ಥರ ಎಲ್ಲ ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ನಾನು ಮಾಡಿದ್ದು ಇಷ್ಟೇ, ಮನೆಯಲ್ಲಿ ಮಾಡಿರುವಂತಹ ಫುಡ್ಡನ್ನೇ ತೊಗೊಳ್ತಾ ಇದ್ದೆ, ಬಟ್ ಲಿಮಿಟೆಡ್ ಆಗಿ ತೊಗೊಳ್ತಾ ಇದ್ದೆ. ಎವ್ರಿ ಡೇ ಕಂಪಲ್ಸರಿ ವಾಕ್ ಮಾಡ್ತಾ ಇದ್ದೆ, ಮಾರ್ನಿಂಗು ಮತ್ತು ಈವ್ನಿಂಗು. ನಾನು ಕೆಲಸಕ್ಕೂ ಸಹ ಹೋಗ್ತಾಯಿದ್ದೆ. ಕೆಲಸಕ್ಕೆ ಹೋಗ್ತಿದ್ರು ಸಹ ನಾನು ಬಿಫೋರ್ ಕೆಲಸಕ್ಕೆ ಹೋಗೋಕ್ಕಿಂತ ಮುಂಚೆ ಮಾರ್ನಿಂಗ್ ಎದ್ದು ಸ್ವಲ್ಪ ವಾಕ್ ಮಾಡ್ತಾಯಿದ್ದೆ, ಮತ್ತು ಈವ್ನಿಂಗು ಕೆಲಸದಿಂದ ಬರ್ತಾ ಹಂಗೆ ವಾಕ್ ಮಾಡಿಕೊಂಡು ಮನೆಗೆ ಬರ್ತಿದ್ದೆ. ಸೊ ನಾನು ಈ ರೀತಿ ಮಾಡ್ತಾಯಿದ್ದೆ. ಮಾಡ್ತಾಯಿದ್ರು ನನ್ನ ಯಾವುದೇ ನನ್ನ ಒಂದು PCOS ಜರ್ನಿನಲ್ಲಿ ಯಾವುದೇ ರೀತಿ ಬದಲಾವಣೆಗಳು ಕಾಣಲಿಲ್ಲ. ಸೊ ನಾನು ಆವಾಗ ನನಗೆ ತುಂಬಾ ವರಿ ಆಯಿತು, ಟೆನ್ಷನ್ ಆಯಿತು. ನಿಮ್ಗೆ ಗೊತ್ತಿರುತ್ತೆ, ನಾವು ಮದುವೆಗೆ ಮುಂಚೆ ಹೇಗೋ ಅದನ್ನು ಸಾಲ್ವ್ ಮಾಡ್ಕೊಳ್ಬೋದು, ಮದುವೆ ಆದಮೇಲೆ ಇಂಥ ಪ್ರಾಬ್ಲಮ್ಸ್ಗಳು ಬಂದಾಗ ಸ್ವಲ್ಪ ನಮಗೆ ಅಕ್ಕಪಕ್ಕದಲ್ಲಿ ಇರೋರ್ದು ಟೆನ್ಷನ್ ಕೂಡ ಜಾಸ್ತಿ ಇರುತ್ತೆ. ಸೊ ನಾನು ಡಾಕ್ಟರ್ ಹತ್ರ ಮತ್ತೆ ಕನ್ಸಲ್ಟ್ ಮಾಡಿದಾಗ ನಿಮಗೆ ಮಕ್ಕಳಾಗೋದೇ ಕಷ್ಟ ಅಂತ ಹೇಳಿದ್ರು. ಆವಾಗ ಅಂತೂ ನನಗೆ ಏನು ಮಾಡ್ಬೇಕಂತಲೇ ಗೊತ್ತಾಗಲಿಲ್ಲ. ಏನಪ್ಪ ಈ ರೀತಿ ಹೇಳಿಬಿಟ್ರು ಅಂತ ಹೇಳ್ಬಿಟ್ಟು, ಸರಿ ಓಕೆ ಇದನ್ನು ನಾವು ಪಾಸಿಟಿವ್ ಆಗಿ ತೊಗೊಳ್ಬೇಕು ಅಂತ ಹೇಳ್ಬಿಟ್ಟು ನಾನು ಅವ್ರು ಎಷ್ಟೇ ಮೆಡಿಸಿನ್ಸ್ ಕೊಟ್ರು ನನಗೆ ಪೀರಿಯಡ್ಸೇ ಬರ್ತಾ ಇರಲಿಲ್ಲ. ಆ ಥರ ಆಗೋಯಿತು. ಮತ್ತು ಒಂದು ದಿವಸ ಡಿಸೈಡ್ ಮಾಡಿದೆ, ಇಲ್ಲ ನಾನು ಕಂಟಿನ್ಯೂಸ್ ಆಗಿ ರೆಗ್ಯುಲರಾಗಿ ವಾಕ್ ಮಾಡಬೇಕು, ಒಂದು ದಿವಸ ಸಹ ಬಿಡಬಾರ್ದು, ಇದಕ್ಕೆ ಏನಾದರೂ ಮಾಡಬೇಕು ಅಂತ ಹೇಳಿ ಡಿಸೈಡ್ ಮಾಡಿ ರೆಗ್ಯುಲರಾಗಿ ವಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಯಾವ ರೀತಿ ವಾಕ್ ಮಾಡ್ತಿದ್ದೆ, ನಾನು ಫುಲ್ ಸ್ವೆಟ್ ಸ್ವೆಟ್ಟಾಗಿ ಸುಸ್ತಾಗ್ಬಿಡ್ತಾ ಇದೆ, ಅಷ್ಟು ನಾನು ವಾಕ್ ಮಾಡ್ತಾಯಿದ್ದೆ. ಸೊ ಒಂದು ದಿವಸ ಹಾಗೇ ಆಯಿತು, ಒಂದು ದಿವಸ ಹಾಗೆ ನನಗೆ ಪೀರಿಯಡ್ಸು ಬಂದೇ ಇರಲಿಲ್ಲ. ಹಾಸ್ಪಿಟ್ಲಿಗೆ ಹೋದಾಗ ಮತ್ತೆ ಮೆಡಿಸಿನ್ಸ್ ಕೊಟ್ಟು ಕಳಿಸಿದ್ರು. ಒಂದು 2-3 ದಿವಸ ನಾನು ಕಂಟಿನ್ಯೂಸ್ ಆಗಿ ಫುಲ್ಲು ತುಂಬ ಹಾರ್ಡ್ ವಾಕ್ ಮಾಡಿದೆ. ಸೊ ನನಗೆ ಪೀರಿಯಡ್ಸ್ ಬಂದ್ಬಿಡ್ತು. ಸೊ ಆಮೇಲೆ ರೆಗ್ಯುಲರಾಗಿ ನಾನು ಏನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅಂತಂದರೆ, ಪಕ್ಕದಲ್ಲಿ ಮಗುನ ಇಟ್ಕೊಂಡು ವಿಡಿಯೋ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಡಿಸ್ಟರ್ಬ್ ಆಗ್ತಾ ಇದೆ, ಬೇಜಾರು ಮಾಡ್ಕೊಳ್ಬೇಡಿ. ಸೊ ನಾನು ನೆಕ್ಸ್ಟ್ ಏನು ಹೋಮ್ ರೆಮಿಡೀಸ್ಗಳನ್ನ ಯೂಸ್ ಮಾಡಿದೆ ಅನ್ನೋದನ್ನು ನಿಮಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ನಾನು ಮಾಡಿದ್ದು ಇಷ್ಟೇ. ನಾನು ಮಾರ್ನಿಂಗ್ ಎದ್ದ ತಕ್ಷಣ ಬೆಳಿಗ್ಗೆ ಲೆಮನ್ ವಾಟರ್ ಕುಡಿತಾ ಇದ್ದೆ, ಬಿಸಿನೀರಿಗೆ ಲೆಮನ್ ಹಾಕ್ಕೊಂಡು ಕುಡಿತಾ ಇದ್ದೆ ಒಂದು ದಿವಸ. ಮತ್ತು ಅದನ್ನು ಇನ್ನೊಂದು ದಿವಸ ಮತ್ತು ಜೀರಿಗೆ ನೀರು ಕುಡಿತಿದ್ದೆ, ಇನ್ನೊಂದು ದಿವಸ ಮೆಂತ್ಯ ನೀರು ಕುಡಿತಾ ಇದ್ದೆ, ಇನ್ನೊಂದು ದಿವಸ ಸಿನಮನ್ ಹಾಕ್ಕೊಂಡು ನಾನು ನೀರು ಕುಡಿತಾ ಇದ್ದೆ. ಸೊ ಈ ರೀತಿ ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಬಂದೆ. ಮತ್ತು ಜಾಸ್ತಿ ನಾನು ಅಗಸೆ ಬೀಜನ ಯೂಸ್ ಮಾಡ್ತಾಯಿದ್ದೆ. ಸೊ ನಿಮಗೆ ಏನಾದರೂ ಈ ಥರ ಇರ್ರೆಗ್ಯುಲರ್ ಪೀರಿಯಡ್ಸ್ ಏನಾದರೂ ಇದ್ದರೆ ಅಗಸೆ ಬೀಜನ ಯೂಸ್ ಮಾಡಿ, ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಈ ರೀತಿ ನಾನು ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಬಂದೆ ಅಂದರೆ ನನಗೆ ಸ್ವಲ್ಪ ಪೀರಿಯಡ್ಸು ಕರೆಕ್ಟಾಗಿ ಬರೋಕ್ಕೆ ಸ್ಟಾರ್ಟ್ ಆಯಿತು. ಇದು ಹೋಮ್ ರೆಮಿಡೀಸಿಂದನೇ ಅಂತಲೇ ನಾನು ಹೇಳೋದಿಲ್ಲ. ನಿಮಗೆ ನೀವು ಏನೇ ಮಾಡೋದಿದ್ರು, ಹೋಮ್ ರೆಮಿಡೀಸ್ ಮಾಡೋದಿದ್ರು, ಅಥವಾ ನೀವು ಒಂದು ವಾಕ್ ಮಾಡೋದಿದ್ರು, ಒಂದು ಯೋಗ ಮಾಡೋದಿದ್ರು, ನಿಮಗೆ ಅದ್ರ ಜೊತೆ ಮೆಡಿಸಿನ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೀವು ಕಂಟಿನ್ಯೂಸ್ ಆಗಿ ಈ ಒಂದು ಲೈಫ್ ಸ್ಟೈಲ್ನ ಬ್ಯಾಲೆನ್ಸ್ ಆಗಿ ಮಾಡ್ಕೊಂಡು ಬಂದರೆ ಖಂಡಿತ ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ಸೊ ಮತ್ತು ನಾನು ಶುಗರ್ನ ಕಂಪ್ಲೀಟಾಗಿ ಬಿಟ್ಟಿದ್ದೆ. ಶುಗರ್ನ ನಾನು ಕನ್ಸ್ಯೂಮ್ ಮಾಡ್ತಾನೆ ಇರಲಿಲ್ಲ. ಮತ್ತು ರೈಸ್ ಕೂಡ ತುಂಬಾ ಕಡಿಮೆ ಮಾಡಿದ್ದೆ. ಮನೆಯಲ್ಲಿ ಮಾಡುವಂತಹ ಊಟದಲ್ಲೇ ನಾನು ಹೆಚ್ಚಾಗಿ ತೊಗೊಳ್ತಾ ಇರಲಿಲ್ಲ. ಜಾಸ್ತಿ ನಾನು ಚಪಾತಿ, ರಾಗಿ ಮುದ್ದೆ ಈ ಥರ ತೊಗೊಳ್ತಿದ್ದೆ, ಕ್ವಾಂಟಿನಲ್ಲಿ ಕಡಿಮೆ ತೊಗೊಳ್ತಿದ್ದೆ. ಸೊ ಇದನ್ನೇ ನಾನು ಮೇಂಟೈನ್ ಮಾಡ್ಕೊಂಡು ಬಂದಿದ್ದು. ಸೊ ಇದಾದ ಮೇಲೆ ಒಂದು 6 ಮಂತ್ಸ್ ನಾನು ಇದನ್ನೇ ಕಂಟಿನ್ಯೂಸ್ ಆಗಿ ಇದನ್ನೇ ಟ್ರೈ ಮಾಡ್ಕೊಂಡು ಬಂದೆ. ನನ್ನ ಪೀರಿಯಡ್ಸ್ ರೆಗ್ಯುಲರ್ ಆಗೋಯಿತು. ಸೊ ನನ್ನ ಪೀರಿಯಡ್ಸ್ ರೆಗ್ಯುಲರ್ ಆದಮೇಲೆ ನನಗೆ ಕನ್ಸೀವ್ ಕೂಡ ಆಯಿತು. ಸೊ ಕನ್ಸೀವ್ ಆದಮೇಲೆ ಮತ್ತೆ ನಿಮಗೆ ಈ PCOS ಬರೋದಿಲ್ಲ ಅನ್ನೋಂತ ಹೇಳೋಕ್ಕಾಗಲ್ಲ, ಕ್ರಮೇಣ ಕಡಿಮೆ. ನಿಮಗೆ ಒನ್ಸ್ ಕನ್ಸೀವ್ ಆಗಿ ಡೆಲಿವರಿ ಆದಮೇಲೆ ಮತ್ತೆ ನಿಮ್ಮ ಪೀರಿಯಡ್ಸ್ ರೆಗ್ಯುಲರ್ ಆಗಿ ಹೋಗ್ತಾ ಇರುತ್ತೆ. ಅದ್ರ ಜೊತೆಗೆ ನಿಮ್ಮ ಲೈಫ್ ಸ್ಟೈಲ್ ಕೂಡ ನೀವು ಬ್ಯಾಲೆನ್ಸ್ಡಾಗಿ ಇಟ್ಕೊಂಡಿದ್ರೆ ನಿಮಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ನಿಮಗೆ ಯಾರಾದರೂ PCOS ಇದ್ದರೆ ಮಕ್ಕಳಾಗೋದಿಲ್ಲ ಅಂತ ಏನಾದರೂ ಹೇಳಿದರೆ ದಯವಿಟ್ಟು ಭಯ ಪಡೋಕ್ಕೆ ಹೋಗಬೇಡಿ. ಖಂಡಿತ ಮಕ್ಕಳಾಗುತ್ತೆ. ಇದು PCOS ಏನಿಲ್ಲ, ನಿಮ್ಮ ಒಂದು ಲೈಫ್ ಸ್ಟೈಲಿಂದ ಬರೋ ಅಂಥದ್ದು ಅಷ್ಟೇ. ನಿಮ್ಮ ಲೈಫ್ ಸ್ಟೈಲಲ್ಲಿ ಕೆಲವೊಂದು ಬದಲಾವಣೆಗಳನ್ನು ಮಾಡ್ಕೊಳ್ಳಿ. ಸೊ ಆವಾಗ ನಿಮ್ಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ನನಗೆ PCOS ಯಾಕೆ ಬಂತಂತ ಹೇಳಿದ್ರೆ, ನಾನು ಏನಂತ ವೆಯ್ಟ್ ಕೂಡ ಇರಲಿಲ್ಲ, ಹಂಗಂತ ಜಂಕ್ ಫುಡ್ಗಳು ಜಾಸ್ತಿ ತೊಗೊಳ್ತಾ ಇಲ್ಲ. ಬಟ್ ನನಗೆ ಮೆಂಟಲಿ ತುಂಬ ಸ್ಟ್ರೆಸ್ ಇತ್ತು,
ತುಂಬ ಮೆಂಟಲ್ ಸ್ಟ್ರೆಸ್ ಇದ್ದಿದ್ರಿಂದನೇ ನನಗೆ ಖಂಡಿತ PCOS ಬಂದಿದ್ದು. ಅದು ನಾನು 100% ಶ್ಯೂರ್ ಆಗಿ ಹೇಳ್ತೀನಿ. ಸೊ ಯಾವುದ್ರ ಬಗ್ಗೆನೂ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ, ಯಾವುದ್ರ ಬಗ್ಗೆ ತುಂಬ ಚಿಂತೆ ಮಾಡೋಕ್ಕೆ ಹೋಗಬೇಡಿ, ಓವರ್ ಥಿಂಕಿಂಗ್ ಮಾಡೋಕ್ಕೆ ಹೋಗಬೇಡಿ. ಲೈಫ್ ಹೆಂಗೆ ಹೋಗ್ತಿದೆ ಆ ಥರ ಹೋಗಲಿಕ್ಕೆ ಬಿಡಿ. ಯಾವುದು ನಮಗೆ ಏನು ಆಗಬೇಕಂತ ಇರುತ್ತೋ ಖಂಡಿತ ಅದು ನಮ್ಮ ಕೈಗೆ ಸಿಕ್ಕೇ ಸಿಗುತ್ತೆ. ಮೇಯ್ನಾಗಿ ಈ ಥರ ಏನಾದರೂ ಇರ್ರೆಗ್ಯುಲರ್ ಪೀರಿಯಡ್ಸ್ ಇದ್ದಾಗ ನಿಮಗೆ ಕನ್ಸೀವ್ ಆಗ್ತಾ ಇಲ್ಲ ಅಂತ ಹೇಳಿ ನಿಮ್ಮ ಮನಸ್ಸಿಗೆ ಬಂದಾಗ ಜಾಸ್ತಿ ಟೆನ್ಷನ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಅಯ್ಯೋ ಆಗ್ತಾ ಇಲ್ಲ, ಪೀರಿಯಡ್ಸ್ ಇರ್ರೆಗ್ಯುಲರ್ ಆಗಿಬಿಟ್ಟಿದೆ, ಕನ್ಸೀವ್ ಆಗ್ತಾ ಇಲ್ಲ, ಅವ್ರು ಹಿಂಗಂತಿದ್ದಾರೆ, ಇವ್ರು ಹಿಂಗಂತಿದ್ದಾರೆ ಅಂತ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ಅದರಿಂದ ನಿಮ್ಮ ಹಾರ್ಮೋನ್ಸ್ ಇನ್ನೂ ಇಂಬ್ಯಾಲೆನ್ಸ್ ಆಗುತ್ತೆ ಹೊರತು ಬ್ಯಾಲೆನ್ಸ್ಡ್ ಅಂತೂ ಆಗೋದಿಲ್ಲ. ಕಾಮಾಗಿರಿ, ಖುಷಿಯಾಗಿರಿ, ಎಲ್ಲನೂ ಒಳ್ಳೇದಾಗುತ್ತೆ ಅಂತ ಅಂದ್ಕೊಳ್ಳಿ. ಖಂಡಿತ PCOS PCOD ಇದ್ದರೆ ಖಂಡಿತ 100% ಮಕ್ಕಳಾಗುತ್ತೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ಸ್ ನಾನೇ. ಇನ್ನು ನಿಮಗೆ ಈ ಥರ ವೀಡಿಯೋಸ್ಗಳು ಬೇಕಾದಷ್ಟು ಸಿಗುತ್ತೆ. ಅವರ ಒಂದು PCOS ಜರ್ನಿ ಬಗ್ಗೆ ಹೇಳ್ಕೊಂಡಿರೋರು ತುಂಬ ಜನ ಇದ್ದಾರೆ. ಸೊ ಆ ವಿಡಿಯೋಸ್ಗಳು ನೋಡಿ ಒಂದು ಪಾಸಿಟಿವ್ ವೈಬ್ಸ್ ಏನಿರುತ್ತೆ, ಸೊ ಆ ಪಾಸಿಟಿವ್ ವೈಬ್ಸ್ ಇರುವಂಥ ವೀಡಿಯೋಸ್ಗಳನ್ನ ನೋಡಿ. ಖಂಡಿತ ನಿಮಗೆ ಒಂದು ಫ್ರೀ ಸಿಗುತ್ತೆ, ಖಂಡಿತ ಮಕ್ಕಳಾಗತ್ತೆ ಅಂತ ಹೇಳ್ತೀನಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್.